ಜೈ ಜಿನೇಂದ್ರ ವೀಕ್ಷಕರೇ, ಇಂದಿನ ಒಂದು ಕ್ಷೇತ್ರ ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಗುಜ್ಜಪ್ಪನಹುಂಡಿ ಗ್ರಾಮ. ಇಲ್ಲಿ ಶ್ರೀ ಅನುಪಮಕೀರ್ತಿ ದಿಗಂಬರ ಜೈನ ಸೇವಾ ಟ್ರಸ್ಟ್ ವತಿಯಿಂದ ಭಗವಾನ್ ಶ್ರೀ 1008 ಪಾರ್ಶ್ವನಾಥ ಸ್ವಾಮಿ ಬಸದಿ ನೂತನವಾಗಿ ನಿರ್ಮಿಸಲಾಗಿದ್ದು, ಇದರ ಪರಿಚಯದೊಂದಿಗೆ ಪಂಚಕಲ್ಯಾಣ ಮಹೋತ್ಸವಕ್ಕೆ ಆತ್ಮೀಯ ಆಹ್ವಾನವನ್ನು ಮಾಡಲಾಗುತ್ತಿದೆ. ಚಕ್ಕೂರು ಅಂತ ಹೇಳಿದ್ರೆ 200 ಮನೆ ಅದಾವ. ಇಲ್ಲಿ ನಾವು ಸ್ವರ್ಗೂರು ಅಂತೇಳಿ ಬಂದೇವಿ. ಇಲ್ಲೊಂದು 30 ಮನೆ ಅದಾವ. ಮತ್ತು ಈಗ ನಾವು ಗುಜ್ಜಪ್ಪನ ಹುಂಡಕ್ಕೆ ಹೋಗ್ತೇವೆ, ಅಲ್ಲಿ ಕೂಡ ಒಂದು 150 ಮನೆ ಅದಾವ. ಹಿಂಗೆ ಎಲ್ಲ ಕಡೆಯೂ ಇಲ್ಲಿ ಮಂದಿರ ಭಾಳ ಚೆನ್ನಾಗಿದ್ದು. ನನಗೊಂದು 10 ವರ್ಷದಿಂದನೂ ಇಲ್ಲಿ ಭಾಳಷ್ಟು ಜನ ಬಂದು ಇವರು ಸೋಮಪ್ರಭಾ ಎಲ್ಲರೂ ಜನ ಕರ್ಕೊಂಡು ಬಂದು ಭಾಳ ನಿವೇದನೆ ಮಾಡಿದ್ರು. ಈ ಕಡೆ ಎಲ್ಲ ಮಹಾರಾಜರ ಯಾರು ಮಾಡಿರಿ, ಇಲ್ಲೆಲ್ಲ ಪಾಠಶಾಲಾ, ಇಲ್ಲಿ ಶಿಬಿರಗಳನ್ನು ತಗೊಳ್ಳಿ, ಎಲ್ಲರೂ ಕೂಡ ಭಾಳಷ್ಟು ಜನರು ಪರಿವರ್ತನೆ ಆಗಿ ಈಗೆಲ್ಲ ಆಚರಣೆ ಮಾಡಕತ್ತಿರ್ತಾರೆ. ಅಂಥಲ್ಲಿ ಈಗ ಸದ್ಯ ಗುಜ್ಜಪ್ಪನ ಹುಂಡಿ ಒಳಗೆ 15, 16, 17 3 ದಿವಸ ಪಂಚಕಲ್ಯಾಣ ಇದೆ. ಭಾಳ ಸುಂದರವಾಗಿ ಪಂಚಕಲ್ಯಾಣ ಇದೆ. ಹೀಗಾಗಿ ಪ್ರತಿಷ್ಠಾಚಾರ್ಯರು, ಸಂಗೀತಕಾರರು ಎಲ್ಲರೂ ಕೂಡ ಭಾಳ ಸುಂದರವಾಗಿ ಅದನ್ನು ಪಂಚಕಲ್ಯಾಣ ಮಾಡಲಾಗಿದೆ. ಎಲ್ಲರೂ ಬರಬೇಕಂತೇಳಿ ಆಶೀರ್ವಾದ. ಹೆಗ್ಗಡದೇವನಕೋಟೆ ತಾಲೂಕು ಪ್ರದೇಶವನ್ನು ಕ್ರಿಸ್ತಪೂರ್ವ 4-5ನೇ ಶತಮಾನದಲ್ಲಿ ಪುನ್ನಾಟ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ಜೈನ ಧರ್ಮದ ಕೇಂದ್ರ ಸ್ಥಾನವಾಗಿದ್ದ ಈ ಪುನ್ನಾಟ ದೇಶಕ್ಕೆ ಭಗವಾನ್ ಮಹಾವೀರ ಸ್ವಾಮಿಯವರ ಸಮವಸರಣ ಶ್ರೀ ವಿಹಾರ ಬಂದಿರುವ ಉಲ್ಲೇಖವಿದೆ. ಈ ತಾಲೂಕಿಗೆ ಪ್ರವೇಶಿಸುವಾಗ ಸಿಗುವ ಜೈನ ಧರ್ಮೀಯರು ವಾಸಿಸುವ ಮೊದಲ ಗ್ರಾಮ ಗುಜ್ಜಪ್ಪನಹುಂಡಿ. ಕೃಷಿ ಅವಲಂಬಿತ ಗ್ರಾಮದ 150 ಕುಟುಂಬಗಳ ಶ್ರಾವಕ ಶ್ರಾವಿಕೆಯರು ಶ್ರದ್ಧಾ ಭಕ್ತಿಯಿಂದ ಸಾಧು ಸಂತರ ಆಹಾರ ವಿಹಾರಗಳನ್ನು ಧನ್ಯತೆಯಿಂದ ಮಾಡಿರುತ್ತಾರೆ. ಇಂತಹ ಪುಣ್ಯ ವಿಶೇಷದಿಂದ ಸ್ವರ್ಗೀಯ ಶ್ರೀಮತಿ ಚಿಕ್ಕಲಿಂಗಮ್ಮ ಮತ್ತು ಸ್ವರ್ಗೀಯ ಪಟೇಲ್ ಶ್ರೀ ಬಸವೇಗೌಡ ಸುಪುತ್ರರಾದ ಶ್ರೀ ಬಸವರಾಜುರವರು ಈ ಭಾಗಕ್ಕೆ ಶ್ರೀ ವಿಹಾರ ಬಂದಿದ್ದ ಆಚಾರ್ಯ ಶ್ರೀ ದೇವನಂದಿ ಮುನಿ ಮಹಾರಾಜರಿಂದ ದಿನಾಂಕ 5/7/2007 ಚಕ್ಕೂರು ಭಗವಾನ್ ಶ್ರೀ ಚಂದ್ರಪ್ರಭ ತೀರ್ಥಂಕರರ ಬಸದಿಯಲ್ಲಿ ಮುನಿದೀಕ್ಷೆ ಪಡೆದು ಅನುಪಮಕೀರ್ತಿ ಮುನಿ ಮಹಾರಾಜರಾಗಿ ವಿಹಾರದಲ್ಲಿದ್ದಾರೆ. ದಿಗಂಬರ ಮುನಿಯೋರ್ವರನ್ನು ನಾಡಿಗೆ ಸಮರ್ಪಿಸಿದ ಕೀರ್ತಿ ಈ ಗ್ರಾಮದ್ದಾಗಿದೆ. ಈ ಗ್ರಾಮದಲ್ಲಿ ನೂತನವಾಗಿ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರರ ಜಿನಮಂದಿರವನ್ನು ಸ್ಥಾಪಿಸಿ ಇದೇ ತಿಂಗಳ 15, 16, 17ರಂದು ಪಂಚಕಲ್ಯಾಣ ಪೂರ್ವಕ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಈ ವರ್ಷ ಚಾತುರ್ಮಾಸಕ್ಕೆ ಬಂದಿರತಕ್ಕಂಥ ಪುಣ್ಯಸಾಗರ ಮಹಾರಾಜರ ಸಾನ್ನಿಧ್ಯದಲ್ಲಿ ಹಾಗೂ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಹಾಗೂ ಶ್ರವಣಬೆಳಗೊಳದ ಶ್ರೀಗಳು ಮತ್ತು ಆರತಿಪುರದ ಶ್ರೀಗಳ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಈ ಪಂಚಕಲ್ಯಾಣ ಮಹೋತ್ಸವ ನಡೀತಾ ಇದೆ. ಗುಜ್ಜಪ್ಪನಹುಂಡಿ ಗ್ರಾಮ ಅನುಪಮಕೀರ್ತಿ ಮುನಿ ಮಹಾರಾಜರ ಪೂರ್ವಾಶ್ರಮದ ಜನ್ಮಸ್ಥಳದ ಗ್ರಾಮ. ಆ ಮುನಿಗಳ ಪ್ರಭಾವದಿಂದಾಗಿ ಅವರ ಇಚ್ಛೆಯಂತೆ ಈ ಮಂದಿರವನ್ನು ನಾವಿಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ಪರಮ ಸಂರಕ್ಷಕರಾಗಿ ನಮ್ಮ ಭುವನಕೀರ್ತಿ ಸ್ವಾಮೀಜಿಯವರು ಇದಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜೈನ ಸಮಾಜದವರು ಒಗ್ಗೂಡಿ ಬರಬೇಕು ಅಂತ ಸವಿನಯದಿಂದ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಮುನಿಶ್ರೀ ಅನುಪಮಕೀರ್ತಿ ಮುನಿ ಮಹಾರಾಜರ ಪೂರ್ವಾಶ್ರಮದ ಜನ್ಮಸ್ಥಳವಾದ ಈ ಗ್ರಾಮದಲ್ಲಿ ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ನೂತನ ಜಿನಬಸದಿಯನ್ನು ಕನಕಗಿರಿ ಶ್ರೀ ಕ್ಷೇತ್ರ ಪರಮ ಪೂಜ್ಯ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಆಶೀರ್ವಾದ ಮಾರ್ಗದರ್ಶನದಂತೆ
ಶ್ರೀ ಅನುಪಮ ಕೀರ್ತಿ ದಿಗಂಬರ ಜೈನ ಸೇವಾ ಟ್ರಸ್ಟ್ ಮೂಲಕ ನಿರ್ಮಿಸಲಾಗಿದೆ. ಈ ಶುಭ ಕಾರ್ಯಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಸಹಕಾರ ಸ್ಮರಣೀಯ. ಈ ಸಂಬಂಧ ಇದೀಗ ಪಂಚಕಲ್ಯಾಣ ಮಹೋತ್ಸವವನ್ನು ದಿನಾಂಕ 15/11/2025 ರಿಂದ 17/11/2025 ಪರಮ ಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರು, ಪರಮ ಪೂಜ್ಯ ಮುನಿ ಶ್ರೀ 108 ಅನುಪಮ ಕೀರ್ತಿ ಮುನಿ ಮಹಾರಾಜರು ಇವರ ಪಾವನ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ದಿಗಂಬರ ಜೈನ ಮಠ ಶ್ರೀ ಕ್ಷೇತ್ರ ಕನಕಗಿರಿ, ಪರಮ ಪೂಜ್ಯ ಭಾನುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ದಿಗಂಬರ ಜೈನ ಮಠ ಶ್ರೀ ಕ್ಷೇತ್ರ ಕಂಬದಹಳ್ಳಿ, ಪರಮ ಪೂಜ್ಯ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ದಿಗಂಬರ ಜೈನ ಮಠ ಶ್ರೀ ಕ್ಷೇತ್ರ ಆರತಿಪುರ, ಪರಮ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಯವರು ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಇವರುಗಳ ಪಾವನ ಸಾನ್ನಿಧ್ಯ, ನೇತೃತ್ವ ಮತ್ತು ದಿವ್ಯ ಮಾರ್ಗದರ್ಶನದಲ್ಲಿ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಪೂಜ್ಯ ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ಮಂಗಲ ಆಶೀರ್ವಾದದೊಂದಿಗೆ ಏರ್ಪಡಿಸಲಾಗಿದ್ದು, ಈ ಅತಿಶಯ ಧರ್ಮ ಪ್ರಭಾವನೆಯ ಪುಣ್ಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಪುಣ್ಯ ಲಾಭ ಪಡೆದುಕೊಳ್ಳಬೇಕಾಗಿ ಟ್ರಸ್ಟ್ ವತಿಯಿಂದ ವಿನಂತಿಸಲಾಗಿದೆ. ಜೈ ಜಿನೇಂದ್ರ. ಗುಜ್ಜಪ್ಪನ ಹುಂಡಿಯಲ್ಲಿ 1008 ಪಾರ್ಶ್ವನಾಥ ಸ್ವಾಮಿಯ ಪಂಚಕಲ್ಯಾಣ ಮಹೋತ್ಸವವು ನವೆಂಬರ್ 15, 16, 17ನೇ ತಾರೀಕು ನಡೀತಾ ಇರೋದ್ರಿಂದ ಎಲ್ಲರೂ ಧರ್ಮಬಂಧುಗಳೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಧರ್ಮ ಭಾಗಿಗಳಾಗಬೇಕು ಅಂತ ಹೇಳಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ. ಶ್ರೀ ಕ್ಷೇತ್ರ ಕನಕಗಿರಿಯ ಭಟ್ಟಾರಕ ಮಹಾಸ್ವಾಮೀಜಿಯವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ಈ ಬಸದಿ ನಿರ್ಮಾಣ ಆಗಿದೆ. ಹಾಗಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಒಟ್ಟಿಗೆ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೇನೆ.